ಮನೋವಿಹಾರಿಣಿ. ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ. ನಮಸ್ಕಾರ ಶ್ರೋತೃಗಳೇ, ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ಮಾನಸಿಕ ಆರೋಗ್ಯ ಅಂದ್ರೇನು ಹಾಗೂ ಸ್ತ್ರೀಯರಲ್ಲಿ, ಮಕ್ಕಳಲ್ಲಿ ಮತ್ತು ಹದಿಹರೆಯದವರಲ್ಲಿ ಕಂಡುಬರುವಂತಹ ಮಾನಸಿಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನಿಂದ ಮುಂದಿನ ಸಂಚಿಕೆಗಳಲ್ಲಿ ನಮ್ಮ ನರಮಂಡಲಕ್ಕೆ ತಗುಲುವಂತಹ ಕೆಲವು ನಿರ್ದಿಷ್ಟ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳಿಗೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಥವಾ ನರಮಂಡಲದ ಅಸ್ವಸ್ಥತೆಗಳು ಅಥವಾ ಕಾಯಿಲೆಗಳು ಅಂತಾರೆ. ನರಮಂಡಲದ ಅಸ್ವಸ್ಥತೆಗಳು ದೇಹದಾದ್ಯಂತ ಎಲ್ಲಿ ಬೇಕಾರಾಗಬಹುದು. ನಮ್ಮ ಮಿದುಳು ಬಳ್ಳಿ ಅಂದರೆ ಸ್ಪೈನಲ್ ಕಾರ್ಡ್ ಸೇರಿದಂತೆ ದೇಹದಲ್ಲಿ ಎಲ್ಲೆಲ್ಲಿ ನರಗಳಿವೆಯೋ ಅಂದರೆ ನರಕೋಶಗಳಿವೆಯೋ ಅಲ್ಲೆಲ್ಲ ಬೇರೆ ಬೇರೆ ಕಾರಣಗಳಿಂದ ಸಮಸ್ಯೆ ಆದರೆ ಅದರಿಂದ ಉಂಟಾಗುವಂತಹ ಕಾಯಿಲೆಗಳಿಗೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಥವಾ ನರಮಂಡಲ ಕಾಯಿಲೆಗಳು ಅಂತಾರೆ. ಯಾವ ರೀತಿ ಕಾರಣಗಳು ಅಂತೀರಾ? ನರಮಂಡಲದ ರಚನೆಯಲ್ಲಿ ದೋಷ ಇದ್ರೆ, ಜೀವರಾಸಾಯನಿಕ ಸಮಸ್ಯೆಗಳಾದರೆ, ಅಥವಾ ನರಕೋಶಗಳಲ್ಲಿ ಹರಿಯುವಂತಹ ವಿದ್ಯುತ್ತಿನ ಅಸಹಜತೆಗಳಿಂದ, ಅನುವಂಶಿಕ ಸಮಸ್ಯೆಗಳಿಂದ, ಸೋಂಕುಗಳಿಂದ, ಅಥವಾ ಮಿದುಳಿಗೆ ಗಾಯ ಅಥವಾ ಮಿದುಳುಬಳ್ಳಿಗೆ ಗಾಯ ಆದರೆ, ಅಥವಾ ಮಿದುಳಿಗೆ ಆಮ್ಲಜನಕದ ಕೊರತೆ ಆದರೆ, ಅಥವಾ ವಯಸ್ಸಾದಂತೆಲ್ಲ ವೃದ್ಧರಲ್ಲಿ ನರಮಂಡಲದ ಹಾನಿ, ನಷ್ಟ ಆದರೆ ಅಥವಾ ದೋಷ ಆದರೆ, ಅಥವಾ ನಮ್ಮ ದೇಹವನ್ನು ರಕ್ಷಿಸುವಂತಹ ಈ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯೂನ್ ಸಿಸ್ಟಮ್ ಅಂತಿರ್ತಲ್ಲ ಅದರಲ್ಲೇನಾದರೂ ಲೋಪ ಆದರೆ ಇತ್ಯಾದಿ ಅನೇಕ ಕಾರಣಗಳಿಂದ ಈ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಆಗಬಹುದು. ಈಗ ಕೆಲವು ಉದಾಹರಣೆಗಳು ಹೇಳಿದ್ರೆ ನಿಮಗೆ ಅರ್ಥವಾಗುತ್ತೆ. ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಅಥವಾ ಲಕ್ವ, ಪಾರ್ಕಿನ್ಸನ್ ಕಾಯಿಲೆ, ಎಪಿಲೆಪ್ಸಿ ಅದು ಅಪಸ್ಮಾರ ಅಥವಾ ಮೂರ್ಛೆ ರೋಗ ಅಂತಾರಲ್ಲ ಅದು, ಮಲ್ಟಿಪಲ್ ಸ್ಕ್ಲಿರೋಸಿಸ್, ತಲೆನೋವು, ನ್ಯೂರೋ ಇನ್ಫೆಕ್ಷನ್ಸ್ ಅಂದರೆ ನರಸೋಂಕುಗಳು ಇತ್ಯಾದಿ ಪ್ರಮುಖ ಕಾಯಿಲೆಗಳನ್ನು ಒಳಗೊಂಡಂತಹ ಗುಂಪೇ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಥವಾ ನರಮಂಡಲದ ಅಸ್ವಸ್ಥತೆಗಳು. ಇವುಗಳಲ್ಲಿ ಪ್ರಮುಖವಾಗಿರುವಂತಹ ಕಾಯಿಲೆ ಸ್ಟ್ರೋಕ್ ಅಂದ್ರೆ ಲಕ್ವ ಅಥವಾ ಪಾರ್ಶ್ವವಾಯು. ಇವತ್ತು ಇದರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಈ ನರಮಂಡಲದ ಕಾಯಿಲೆಗಳ ಕ್ಷೇತ್ರದಲ್ಲಿ ಸುಮಾರು 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮತ್ತು ಸಂಶೋಧನೆ ಮಾಡ್ತಾ ಇರುವಂತಹ ನಿಮ್ಹಾನ್ಸ್ ಸಂಸ್ಥೆಯ ನ್ಯೂರಾಲಜಿ ಅಂದರೆ ನರರೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೇ. ನಮಸ್ಕಾರ ಡಾಕ್ಟರ್ ಭರತ್ ಅವರೇ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಗಿರೀಶ್ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂದ್ರೆ, ಈ ಸ್ಟ್ರೋಕ್ ಅಥವಾ ಲಕ್ವ, ಪಾರ್ಶ್ವವಾಯು ಅಂತಾರಲ್ಲ ಹಂಗಂದ್ರೆ ಏನು? ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಈ ಪದದಲ್ಲೇ ಅದರ ಅರ್ಥ ಅಡಗಿದೆ. ಸ್ಟ್ರೋಕ್ ಅಂದ್ರೆ ಏನು? ಸಡನ್ ಆಗಿ ಆಗ್ತಾ ಇದೆ. ಪಾರ್ಶ್ವವಾಯು ಅಂದ್ರೆ ಶರೀರದ ಒಂದು ಭಾಗ ಕೆಲಸ ಮಾಡ್ತಾ ಇಲ್ಲ. ಸೊ ಸಡನ್ ಆಗಿ ನಮ್ಮ ಕೈ, ಕಾಲು, ಮಾತು, ಕಣ್ಣು ನಿಂತು ಹೋದ್ರೆ, ಆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದು ಯೂಶಲಿ ಬ್ಲಡ್ ವೆಸಲ್ ಪ್ರಾಬ್ಲಮ್ ಇಂದ ಆಗುವಂತಹ ಕಾಯಿಲೆ. ಇದಕ್ಕೆ ನಾವು ಪಾರ್ಶ್ವವಾಯು ಅಂತೀವಿ. ಈ ಪಾರ್ಶ್ವವಾಯು ಅಂದ್ರೆ ಏನು, ಅದು ಯಾಕಾಗತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಿಮ್ಗೆ ಕೆಲವು ಇದರ ಬೇಸಿಕ್ ಇಂಪಾರ್ಟೆಂಟ್ ಬ್ಲಡ್ ಸರ್ಕ್ಯುಲೇಷನ್ ಇಂದ ಮಿದುಳಿನಲ್ಲಿ ಆಗುತ್ತಿರುವ ರಕ್ತ ಸಂಚಾರದ ಬಗ್ಗೆ ಗೊತ್ತಿರಬೇಕು. ಅದು ಏನಂದ್ರೆ, ನಮ್ಮ ಮಿದುಳಿದೆ ಅಲ್ಲ, ನಮ್ಮ ಬಲಭಾಗದ ಮಿದುಳು ನಮ್ಮ ಎಡಗೈ ಎಡಗಾಲನ್ನ, ನಮ್ಮ ಎಡಬದಿಯ ಮಿದುಳು ಬಲಗೈ ಬಲಗಾಲನ್ನ ಮತ್ತೆ ಮಾತನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಈಗ ನಮ್ಗೇನಾದ್ರೂ ಬಲಭಾಗದ ಮಿದುಳಿಗೆ ರಕ್ತ ಸಂಚಾರ ಕಡಿಮೆ ಆದ್ರೆ ಅಥವಾ ರಕ್ತ ಸಂಚಾರ ಮಾಡುತ್ತಿರುವ ರಕ್ತನಾಳಗಳೇ ಒಡೆದು ಹೋಗ್ಬಿಟ್ರೆ ಲಕ್ವ ಹೊಡಿಬಹುದು. ಓಕೆ. ಸೊ ಹೀಗಾಗಿ ಒಂದು ಭಾಗದ ಮಿದುಳು ಹಾನಿಗಳಾದ್ರೆ ಅದರ ಅಪೋಸಿಟ್ ಸೈಡ್ ಅಲ್ಲಿ ನಮ್ಗೆ ಕೈ ಮತ್ತೆ ಕಾಲು, ಮಾತು ಈ ತರ ತೊಂದರೆ ಆಗ್ಬೋದು. ಹೀಗಾಗಿ ಇದನ್ನ ಲಕ್ವ, ಪಾರ್ಶ್ವವಾಯು ಅಥವಾ ಪಾರ್ಶ್ವಘಾತ ಅಥವಾ ಸ್ಟ್ರೋಕ್ ಈ ತರ ಬೇರೆ ಬೇರೆ ಪದಗಳಿಂದ ನಾವು ಇದನ್ನ ನಾವು ಕಾಣಬಯಸುತ್ತೇವೆ. ಇದು ಈ ಸ್ಟ್ರೋಕ್ ಅನ್ನೋದು ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಇದು ನಮ್ಮ ಜನರಲ್ಲಿ ಯಾವ ಪ್ರಮಾಣದಲ್ಲಿ ಇದೆ, ಎಷ್ಟು ಜನಕ್ಕೆ ಬರುತ್ತೆ ಇದು? ಹೌದು. ಈಗ ನೋಡಿ, ಹೇಗೆ ಇನ್ಫೆಕ್ಷನ್ ಆಗ್ತಾ ಇರೋ ಕಾಯಿಲೆಗಳು ನಮ್ಮ ಗುಡ್ ಆಂಟಿಬಯೋಟಿಕ್ ಇಂದ ಕಂಟ್ರೋಲ್ ಆಗ್ತಾ ಇದೆ, ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ BP, ಶುಗರ್ ಮತ್ತೆ ಹಾರ್ಟ್ ಅಟ್ಯಾಕ್, ಲಕ್ವ ಇವು ಜಾಸ್ತಿ ಆಗ್ತಾ ಇದೆ ಸಮಾಜದಲ್ಲಿ. ಈಗ ನೀವು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ವಿವಿಧ ಕಾಯಿಲೆಗಳನ್ನ ನಂಬರ್ 1, 2, 3 ಅಂತ ಪಟ್ಟಿ ಮಾಡಿದ್ರೆ, ನಂಬರ್ 1 ಮತ್ತೆ 2 ಹಾರ್ಟ್ ಅಟ್ಯಾಕ್ ಮತ್ತೆ ಕ್ಯಾನ್ಸರ್ ಇಂದ ಮನುಷ್ಯ ಪ್ರಾಣ ತೆತ್ತಾನೆ. ಅದಾದ್ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ,
ಈ ಸ್ಟ್ರೋಕ್ ನಿಂದಾನೇ ಮ್ಯಾಕ್ಸಿಮಮ್ ಡೆತ್ಸ್ ಅಥವಾ ಮರಣ ಸಂಭವಿಸ್ತಾ ಇದೆ. ಈ ನಾವು ಒಂದು 1000 ಜನ ನೋಡ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಸೊಸೈಟಿಯಲ್ಲಿ 1 ರಿಂದ 2 ಪ್ರತಿ ವರ್ಷ ಲಕ್ವ ಹೊಡೆಯೋ ಚಾನ್ಸ್ ಇರುತ್ತೆ. ಆಮೇಲೆ 1,000 ಜನನ ನೀವು ಸರ್ವೆ ಮಾಡ್ಬಿಟ್ರೆ ಒಂದು ಏರಿಯಾದಲ್ಲಿ ಆಲ್ಮೋಸ್ಟ್ 3 ರಿಂದ 4 ಜನ ಲಕ್ವ ಇರುವಂತಹ ಪೇಷಂಟ್ ಇರಬಹುದು. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಜನಸಂಖ್ಯೆ 140 ಕೋಟಿ ಇದೆ ಅನ್ಕೊಂಡ್ರೆ ಎಷ್ಟು ಜನಕ್ಕೆ ಪ್ರತಿ ವರ್ಷ ಲಕ್ವ ಹೊಡಿತಾ ಇರಬಹುದು, ಎಷ್ಟು ಜನ ಇದರಿಂದ ಬಳಲ್ತಾ ಇರಬಹುದು. ಹೀಗಾಗಿ ಇದ್ರ ಬಗ್ಗೆ ನಮ್ಮ ಅರಿವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಹಳ ಒಳ್ಳೆ ವಿಷಯ ಹೇಳಿದ್ರಿ. ಲಕ್ವ ಅನ್ನೋದನ್ನ ಬೇರೆ ಬೇರೆ ರೀತಿ ವರ್ಗೀಕರಿಸಿದಾರ ಡಾಕ್ಟರ್ ಭರತ್ ಅವರೇ. ನೋಡಿ, ಈಗ ಲಕ್ವ ಆಗ್ಬೇಕಂದ್ರೆ ಏನು, ನಾನು ಮೊದಲೇ ಹೇಳಿದಾಗೆ ಮಿದುಳು ಸರಿಯಾಗಿ ಕೆಲಸ ಮಾಡಬಾರ್ದು. ಈಗ ಮಿದುಳು ಹೆಂಗ್ ಕೆಲಸ ಮಾಡುತ್ತೆ, ನಮ್ಮ ಹೃದಯ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಆ ಪಂಪ್ ಮಾಡಿದ ರಕ್ತವನ್ನು ನಮ್ಮ ರಕ್ತನಾಳಗಳು ಅಂದ್ರೆ ಬ್ಲಡ್ ವೆಸಲ್ಗಳು ಬ್ರೈನ್ಗೆ ತಗೊಂಡ್ಕೊಂಡು ಹೋಗುತ್ತೆ. ಈಗ ಏನಾದ್ರೂ ಪ್ರಾಬ್ಲಮ್ ನಮ್ಮ ಹೃದಯದಲ್ಲಾದ್ರೆ, ಈ ರಕ್ತನಾಳಗಳಲ್ಲಾದ್ರೆ ಲಕ್ವ ಸಂಭವಿಸುತ್ತದೆ. ಈಗ ರಕ್ತನಾಳಗಳು ರಕ್ತವನ್ನು ಮಿದುಳಿಗೆ ತಲುಪಿಸುವುದರಲ್ಲಿ ವಿಫಲವಾದ್ರೆ, ಅಂದ್ರೆ ಅದೇನಾದ್ರು ಬ್ಲಾಕ್ ಆದ್ರೆ ಅದಕ್ಕೆ ಇಸ್ಕೀಮಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಇಸ್ಕೀಮಿಕ್ ಇದು 100 ಜನ ಸ್ಟ್ರೋಕ್ ಆದ್ರೆ ಅದರಲ್ಲಿ 65 ರಿಂದ 75% ರಕ್ತ ಸಂಚಾರ ಕಡಿಮೆ ಆಗೋದ್ರಿಂದ ಆಗತ್ತೆ. ಇನ್ನ 15 ರಿಂದ 25-35% ಈ ರಕ್ತನಾಳಗಳೇ ಒಡೆದೋಗ್ಬಿಡ್ಬೋದು, ಒಳಗಡೆ ಹೊಡಿಬಹುದು. ಆ ಒಡೆದೋಗ್ಬಿಟ್ಟಾಗ ಬ್ಲಡ್ ಎಲ್ಲ ಬ್ರೈನ್ ಒಳಗಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಇದಕ್ಕೆ ನಾವು ಹೆಮೊರೇಜಿಕ್ ಸ್ಟ್ರೋಕ್ ಅಥವಾ ಇಂಟ್ರಾಸೆರೆಬ್ರಲ್ ಹೆಮೊರೇಜ್ ಅಂತೀವಿ. ಸೊ ಇದು ಸ್ವಲ್ಪ ಕಡಿಮೆ, ಬಟ್ ಇದು ಸಹ ಒಂದು ಲಕ್ವದ ಭಾಗ. ಈ ಇಸ್ಕೀಮಿಕ್ ಸ್ಟ್ರೋಕ್ ಮತ್ತೆ ಹೆಮೊರೇಜಿಕ್ ಸ್ಟ್ರೋಕ್ ಅಲ್ಲಿ ಒಂದೇ ಒಂದು ಅಲ್ಲ, ಅದರಲ್ಲೂ ಮತ್ತೆ ಕೆಲವು ವಿಧಗಳಿವೆ. ಬಟ್ ಬೇಸಿಕ್ ಆಗಿ ನಮ್ಗೆ 2 ವಿಧ ಅಂತ ತಿಳ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅದ್ರಿಗೆ ಯಾಕಾಗತ್ತೆ ಏನು ಅಂತ ತಿಳ್ಕೊಬಹುದು. ಇದು ಈ ಪಾರ್ಶ್ವವಾಯು ಲಕ್ವ ಅನ್ನೋದು ಎಲ್ಲರೂ ಶಾಶ್ವತ ಅನ್ಕೊಂಡ್ಬಿಟ್ರೆ, ಶಾಶ್ವತವೇ ಇದು ಅಥವಾ ತಾತ್ಕಾಲಿಕವೇ ಇದು ತಿಳಿಸಿ. ಇದಕ್ಕೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, 100 ಜನಕ್ಕೆ ಲಕ್ವ ಆಗತ್ತಂತ ತಿಳ್ಕೊಳ್ಳಿ, 20 ರಿಂದ 30% ಪೇಷಂಟ್ ತುಂಬಾ ಜಾಸ್ತಿ ಆಗಿ ಅವರು ಮರಣ ಹೊಂದ್ಬಿಡಬಹುದು. ಇನ್ನ 30 ರಿಂದ 35% ಪೂರ್ತಿ ಚೆನ್ನಾಗಿ ಇಂಪ್ರೂವ್ ಆಗಬಹುದು. ಇನ್ನ 25 ರಿಂದ 30% ಪೇಷಂಟ್ ಅಲ್ಲಿ ಜೀವನ ಪರ್ಯಂತ ಅವರಿಗೆ ಒಂದು ಊನವಾಗಬಹುದು, ಅಂಗವಿಕಲತೆ ಆಗಬಹುದು. ಸೊ ಹೀಗಾಗಿ ಎಲ್ಲರಿಗೂ ಆಗತ್ತಂತಲ್ಲ, ಎಷ್ಟು ಸೀರಿಯಸ್ ಆಗಿ ಎಷ್ಟು ತೀವ್ರತರವಾದ ಸ್ಟ್ರೋಕ್ ಸಂಭವಿಸುತ್ತೆ ಅದರ ಮೇಲೆ ಇದರ ತಾತ್ಕಾಲಿಕವೋ ಅಥವಾ ಶಾಶ್ವತವೋ ತಿಳಿಬಹುದು. ಇದ್ರ ಜೊತೆಗೆ ಇನ್ನೊಂದು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಒಂದು ಅಂಶ ಅಂದ್ರೆ TIA ಅಂದ್ರೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್. ಇದರಲ್ಲಿ ಏನಾಗುತ್ತೆ, ಸಡನ್ ಆಗಿ ಕೈ ವೀಕ್ ಆಗುತ್ತೆ, ಸಡನ್ ಆಗಿ ಕಾಲ್ ವೀಕ್ ಆಗುತ್ತೆ, ಸಡನ್ ಆಗಿ ಮಾತು ನಿಂತು ಹೋಗುತ್ತೆ, ಇಮಿಡಿಯೇಟ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಮುಂದೆ ಬರುವ ಶಾಶ್ವತವಾದ ಲಕ್ವವನ್ನು ತಿಳಿಸುವ ಒಂದು ಮುನ್ಸೂಚನೆ ಇರಬಹುದು. ಸೊ ಹೀಗಾಗಿ ಸಡನ್ ಆಗಿ ನಾನು ಇಂಪ್ರೂವ್ ಆಗಿದ್ದೀನಿ, ನಾನು ಏನು ಚೆನ್ನಾಗಿದ್ದೀನಿ ಅಂತ ಅನ್ಕೋಬಾರ್ದು, ದಯವಿಟ್ಟು ವೈದ್ಯರಲ್ಲಿ ಹೋಗಬೇಕು. ಬಹಳ ಮುಖ್ಯವಾದ ವಿಷಯಗಳನ್ನು ತಿಳಿಸ್ತಾ ಇದ್ದೀರಾ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಲಕ್ವದ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ. ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ, ಸಂಶೋಧನೆ ಮತ್ತು ತರಬೇತಿ ಇವೇ ನಿಮ್ಹಾನ್ಸ್ನ ಪ್ರಮುಖ ಧ್ಯೇಯಗಳು. ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ. ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು, ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ. ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರೂ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೆ ಮುಂಚೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವ ಬಗ್ಗೆ ನಿಮ್ಹಾನ್ಸ್ನ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರ ಹತ್ರ ಮಾತಾಡ್ತಾ ಇದ್ವಿ. ಈಗ ಈ ಚರ್ಚೆಯನ್ನು ಮುಂದುವರಿಸೋಣ. ಡಾಕ್ಟ್ರೇ, ಈ ಲಕ್ವ ಅನ್ನೋದರ ಮುಖ್ಯ ರೋಗ ಲಕ್ಷಣಗಳೇನು?
ದಯವಿಟ್ಟು ತಿಳಿಸಿ. ಯಾವುದೇ ನಮ್ಮ ದೇಹದ ಅವಯವಗಳಲ್ಲಿ ಸಡನ್ ಆಗಿ ಏನಾದ್ರು ವ್ಯತ್ಯಾಸ ಆದ್ರೆ ಅದು ಲಕ್ವದ ಒಂದು ಸೂಕ್ಷ್ಮ ಸೂಚನೆ ಇರಬಹುದು. ಸೊ ನೀವು ತಲೆಯಿಂದ ಕೆಳಗಡೆ ಹೋಗಿ ನೀವು ಸಡನ್ ಆಗಿ ಬಾಯಿ ಸೊಟ್ಟ ಆಯ್ತು, ಸಡನ್ ಆಗಿ ನನ್ಗೆ ಒಂದು ಕಣ್ ಕಾಣಿಸ್ತಾ ಇಲ್ಲ, ಸಡನ್ ಆಗಿ ನನ್ಗೆ ಒಂದ್ ಸೈಡ್ ಗೊತ್ತಾಗ್ತಾ ಇಲ್ಲ, ಸಡನ್ ಆಗಿ ಬೇರೆಯವ್ರು ಏನ್ ಮಾತಾಡ್ತಾ ಇದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ, ಸಡನ್ ಆಗಿ ನಂಗೆ ಬರೆಯಕ್ ಆಗ್ತಾ ಇಲ್ಲ, ಸಡನ್ ಆಗಿ ನನ್ ಕೈಯಲ್ಲಿ ಶಕ್ತಿ ಇಲ್ಲ ಬಿದ್ದೋಗ್ತಾ ಇದೆ, ಸಡನ್ ಆಗಿ ನನ್ಗೆ ಏನು ಹಿಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅಂದ್ರೆ ನಮ್ಮ ತಲೆ, ಮುಖ, ಬಾಯಿ, ಕೈ ನಡಿಯಕ್ ಆಗ್ತಾ ಇಲ್ಲ. ಈ ತರ ಎಲ್ಲ ಆಗಿದ್ರೆ, ಒಂದು ಸೈಡ್ ಆಗಿದ್ರೆ ಆಗಿರೋ ಚಾನ್ಸಸ್, ಲಕ್ವ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ. ಇದ್ರ ಜೊತೆಗೆ ಕೆಲವು ವಿರಳವಾದ ಸಿಂಪ್ಟಮ್ಸ್ ಅಥವಾ ಕಾಯಿಲೆಯ ಲಕ್ಷಣಗಳು ಇರಬಹುದು. ಅದೇನು, ಸಡನ್ ಆಗಿ ತಲೆ ಚಕ್ಕರ್ ಬಂದು ನಡಿಯಕ್ ಆಗ್ತಾ ಇಲ್ಲ, ಅಂದ್ರೆ ನಮ್ಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ನಡಿಯಕ್ಕೆ, ಮಾತು ತೊದಲು ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ವಾಂತಿಯಾಗಿ ಬಿಕ್ಕಳಿಕೆ ಬರ್ತಾ ಇದೆ, ಆಮೇಲೆ ನನ್ಗೆ ಒಂದು ವಸ್ತು ಎರಡೆರಡು ಕಾಣಿಸ್ತಾ ಇದೆ. ಸೊ ಇದು ಸಹ ಲಕ್ವಗಳ ಲಕ್ಷಣ ಇರಬಹುದು. ಆಮೇಲೆ ಕೆಲವು ಸಲ ನೋಡಬಹುದು, ಮನುಷ್ಯ ಚೆನ್ನಾಗಿ ಓಡಾಡ್ಕೊಂಡಿರ್ತಾನೆ, ಸಡನ್ ಆಗಿ ಅವ್ನು ಬಿದ್ದು ಅನ್ಕಾನ್ಶಿಯಸ್ ಆಗಿ ಕೋಮಾದಲ್ಲಿ ಹೋಗ್ಬಿಡ್ತಾನೆ. ಸೊ ಇದಕ್ಕೆ ತುಂಬಾ ಕಾರಣಗಳಿದೆ, ಬಟ್ ಕೆಲವು ಕಾಯಿಲೆಗಳಲ್ಲಿ ಲಕ್ವದಿಂದಲೂ ಹೀಗಾಗಿರೋ ಚಾನ್ಸಸ್ ಇದೆ. ಸೊ ಹೀಗಾಗಿ ನಾನೇನ್ ಹೇಳ್ತೀನಿ ಎಲ್ಲರಿಗೂ, ಯಾವುದೇ ಒಂದು ಮನುಷ್ಯನಲ್ಲಿ ಸಡನ್ ಆಗಿ ಏನಾದ್ರೂ ಆದ್ರೆ ಅದು ಲಕ್ವ ಆಗಿರೋ ಚಾನ್ಸಸ್. ಇದನ್ನ ನೀವು ಗೋಲ್ಡನ್ ರೂಲ್ ಅಥವಾ ಥಂಬ್ ರೂಲ್ ಮಾಡ್ಕೊಂಡ್ರೆ ಈ ಲಕ್ವವನ್ನ ಮಿಸ್ ಮಾಡೋ ಚಾನ್ಸಸ್ ಬಹಳ ಕಡಿಮೆ. ಈಗ ಈ ಸ್ಟ್ರೋಕ್ ಅನ್ನೋದು ಹಠಾತ್ ಆಗತ್ತೆ ಅಂತ ಹೇಳ್ತೀರಾ. ಈ ಸ್ಟ್ರೋಕ್ ಆದಾಗ ನಮ್ಮ ಮೆದುಳಿಗಾಗ್ಲಿ ಅಥವಾ ನಮ್ಮ ದೇಹಕ್ಕಾಗ್ಲಿ ಏನಾಗತ್ತೆ? ಈಗ ನೋಡಿ, ನಮ್ಮ ಮಿದುಳಿದೆ ಅಲ್ಲ, ನಾನು ಮೊದಲೇ ಹೇಳಿದಾಗೆ ನಮ್ಮ ಎಡ ಮಿದುಳು ಮತ್ತೆ ಬಲ ಮಿದುಳು ಎರಡೆರಡು ಆಪೋಸಿಟ್ ಸೈಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹೌದು. ನಮ್ಮ ಎಡ ಮಿದುಳಲ್ಲಿ ನಾವು ಹೇಗ್ ಮಾತಾಡ್ತಾ ಇದೀವಲ್ಲ, ಮಾತಾಡೋದು, ಮಾತನ್ನ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಬಲಭಾಗದ ಕಣ್ಣಿನ ದೃಷ್ಟಿ, ಇಷ್ಟೆಲ್ಲ ಇರುತ್ತೆ. ಸೊ ಯಾವಾಗ ನಾನು ಹೇಳಿದ ಹಾಗೆ ಎರಡು ತರವಾದ ಲಕ್ವ ಅಥವಾ ಸ್ಟ್ರೋಕ್ ಇರುತ್ತಲ್ವಾ, ರಕ್ತನಾಳಗಳೇನಾದ್ರು ಬ್ಲಾಕ್ ಆದ್ರೆ ಸೊ ಅವಾಗ ಏನಾಗುತ್ತೆ, ಸಡನ್ ಆಗಿ ಬ್ಲಡ್ ಫ್ಲೋ ಕಡಿಮೆ ಆಗಿರೋದ್ರಿಂದ ನಾವು ಸಪೋಸಿಂಗ್ ನಾವು ಎಡಭಾಗದ ಮಿದುಳಿಗೆ ಬ್ಲಡ್ ಫ್ಲೋ ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ, ನಿಂತೋಯ್ತು ಅಂತ ತಿಳ್ಕೊಳ್ಳಿ, ಅವಾಗ ನಮ್ಮ ಬಲಗೈ ಬಲಗಾಲು ವೀಕ್ನೆಸ್ ಆಗುತ್ತೆ, ಶಕ್ತಿ ಹೊರಟೋಗುತ್ತೆ, ನಾವು ಮಾತಾಡೋದನ್ನ ಸಾಧ್ಯವಾಗಲ್ಲ, ನಮ್ಗೆ ಮಾತೇ ಬರಲ್ಲ, ನಮ್ ಮಾತು ಅರ್ಥ ಆಗಲ್ಲ, ಆಮೇಲೆ ಬಲಭಾಗದ ದೃಷ್ಟಿ ಕಡಿಮೆ ಆಗುತ್ತೆ. ಸೊ ಈಗ ಏನಾದ್ರೂ ಇನ್ನೊಂದು ತರವಾದ ಸ್ಟ್ರೋಕ್ ಹೇಳಿದ್ನಲ್ಲ, ಹೆಮರೇಜಿಕ್ ಸ್ಟ್ರೋಕ್ ಅಂದ್ರೆ ರಕ್ತಸ್ರಾವ, ಅದೇನಾದ್ರು ಆದ್ರೆ ಆ ರಕ್ತ ಸಡನ್ ಆಗಿ ಬ್ರೈನ್ ಟಿಶ್ಯೂ ಅಲ್ಲೆಲ್ಲ ಹೊರಟೋಗೋದ್ರಿಂದ ಸಡನ್ ಆಗಿ ತಲೆನೋವು ಬರುತ್ತೆ. ತಲೆನೋವು ಬಂದು ಮತ್ತೆ ಬಲಗಾಲ್ ವೀಕ್ನೆಸ್ ಆಗೋದು, ಮಾತು ನಿಂತೋಗುವುದು, ಹಿಂಗಾಗುತ್ತೆ. ಸೊ ಎಡಗಡೆ ಭಾಗದ ಮಿದುಳು ಧಕ್ಕೆ ಆದ್ರೆ ಬಲಭಾಗದಲ್ಲಿ, ಬಲಭಾಗದ ಮಿದುಳು ಧಕ್ಕೆ ಆದ್ರೆ ಎಡ ಭಾಗದಲ್ಲಿ ಆಗುತ್ತೆ. ಇನ್ನ ಇದ್ರ ಜೊತೆಗೆ ಭರತ್ ಅವ್ರು ಹೇಳಿದ ಹಾಗೆ ನಮ್ಮ ಮಿದುಳಿನ ಎರಡು ಸೆರೆಬ್ರಲ್ ಹೆಮಿಸ್ಫಿಯರ್ ಜೊತೆಗೆ ಬ್ರೈನ್ ಸ್ಟೆಮ್ ಮತ್ತು ಸೆರೆಬೆಲ್ಲಮ್ ಅಂತ ಎರಡು ಅವಯವ ಇದೆ. ಈ ಬ್ರೈನ್ ಸ್ಟೆಮ್ ಮಿದುಳು ಬಳ್ಳಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಆವಾಗ ಏನಾಗುತ್ತೆ, ಮನುಷ್ಯನಿಗೆ ಅನ್ಕಾನ್ಶಿಯಸ್ನೆಸ್ ಆಗ್ಬೋದು, ಕೋಮಾದಲ್ಲಿ ಹೋಗ್ಬೋದು. ಆಮೇಲೆ ಸೆರೆಬೆಲ್ಲಮ್ ಅಂತ ಒಂದು ಚಿಕ್ಕ ಮೆದುಳು ಇರುತ್ತೆ ನಮ್ಮ ತಲೆಯ ಹಿಂಭಾಗದಲ್ಲಿ, ಅಲ್ಲಿಗೆ ಏನಾದ್ರೂ ಆದ್ರೆ ನಡಿಲಿಕ್ಕೆ ತೊಂದರೆ ಆಗ್ಬೋದು, ಯಾಕಂದ್ರೆ ಇದು ನಮ್ಮ ಬ್ಯಾಲೆನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಹೀಗಾಗಿ ರಕ್ತ ಸಂಚಾರ ಕಡಿಮೆ ಆದ್ರೆ, ರಕ್ತಸ್ರಾವ ಆದ್ರೆ, ಅಪೋಸಿಟ್ ಸೈಡ್ ಅಥವಾ ಒಂದಿನ ಮಿದುಳು ಸೆರೆಬೆಲ್ಲಮ್ ಈ ಎರಡು ಭಾಗಗಳು ಡ್ಯಾಮೇಜ್ ಆದ್ರೆ ಆ ಜಾಗದ ಸಿಂಪ್ಟಮ್ಸ್ ಗಳು ಬರೋ ಸಾಧ್ಯತೆ ಇದೆ. ಯಾವ ಭಾಗಕ್ಕೆ ರಕ್ತಸ್ರಾವ ಅಥವಾ ರಕ್ತದ ಕೊರತೆ ಆಗತ್ತೋ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ನಿಂತು ಹೋಗುತ್ತೆ. ಇದರಿಂದ ನಡವಳಿಕೆ ಏನಾದರೂ ವ್ಯತ್ಯಾಸಗಳ? ಹೌದು. ಈಗ ನೋಡಿ, ನಾನು ನೀವು ಮಾತಾಡ್ತಾ ಕೂತ್ಕೊಳ್ತಿದೀವಿ, ಸಡನ್ ಆಗಿ ಒಬ್ಬ ಮನುಷ್ಯನಿಗೆ ಕೈಕಾಲು ಎತ್ತಕ್ಕೆ ಆಗ್ಲಿಲ್ಲ, ಮಾತೇ ಬರ್ಲಿಲ್ಲ ಅಂದ್ರೆ ಇದು ತುಂಬಾ ಎಲ್ಲರೂ ಗಮನಿಸಬಹುದಾದ ಅಂಶವಲ್ವೇ? ಸೊ ಸಡನ್ ಆಗಿ ಏನೇ ಚೇಂಜ್ ಆದ್ರೂ ಇದಾಗೋ ಚಾನ್ಸಸ್ ಇದೆಯಾ ಅಂತ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಾ ಇದೆ. ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರೇ, ಎಲ್ಲ ಕೇಳುಗರಿಗೆ ಸ್ಟ್ರೋಕ್, ಪಾರ್ಶ್ವವಾಯು ಅಥವಾ ಲಕ್ವದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದ್ದೀರಾ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೋತೃಗಳೇ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನದ ಬಗ್ಗೆ, ಅದರಲ್ಲೂ ಸ್ಟ್ರೋಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ. ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ, ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್, ನಿಮ್ಹಾನ್ಸ್. ಸಂಗೀತ ಸಂಯೋಜನೆ ಕೆ. ಕಲ್ಯಾಣ್.
ಪರಿಕಲ್ಪನೆ, ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್. ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ 7891105524 7899105524. ವಾಟ್ಸ್ಆಪ್ ಸಂದೇಶಗಳು ಮಾತ್ರ. ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ.